ಸರಿಗಮಪ ವೇದಿಕೆಗೆ ಸರ್ಪ್ರೈಸ್ ಎಂಟ್ರಿ ಕೊಟ್ಟ ಶಿವಣ್ಣ ಗೀತಕ್ಕ ಅನುಶ್ರೀ ನಟಿ ತಾರಾ ಫುಲ್ ಶಾಕ್ ಆಗಿದ್ದಾರೆ ವೀಕ್ಷಕರೇ. ಬನ್ನಿ ಈ ಒಂದು ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಕನ್ನಡ ಕಿರುತೆರೆಯಲ್ಲೇ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಸರಿಗಮಪ ಕೂಡ ಟಾಪ್ ಲಿಸ್ಟ್ನಲ್ಲಿ ಜಾಗ ಕಂಡುಕೊಂಡಿದೆ. ಸರಿಗಮಪ ಲಿಟಲ್ ಚಾಂಪ್ಸ್ ಅಥವಾ ವಯಸ್ಕರ ಸೀಸನ್ಗಳೇ ಆಗಲಿ, ಎರಡು ರೀತಿಯ ಸೀಸನ್ಗಳಲ್ಲೂ ಇಲ್ಲಿಯವರೆಗೂ ಸೂಪರ್ ಹಿಟ್ ಕಂಡಿವೆ. ಅದರಲ್ಲೂ ಸರಿಗಮಪ ರಿಯಾಲಿಟಿ ಶೋನ ಮತ್ತೊಂದು ವಿಶೇಷ ಅಂದ್ರೆ ಸ್ಪರ್ಧಿಗಳು, ಜಡ್ಜಸ್, ಆಂಕರ್, ಮೆಂಟರ್ಸ್, ಈ ಬಾರಿಯ ಜೂರಿ ಮೆಂಟರ್ಸ್ಗಳು ಸರಿಗಮಪ ಜನರಿಗೆ ಮನರಂಜನೆ ಜೊತೆಗೆ ಸಂಗೀತ ರಸದೌತಣ ನೀಡ್ತಾ ಇದೆ. ಈ ಸೀಸನ್ 21ಕ್ಕೆ ಬಂದಿರೋ ಎಲ್ಲಾ ಸ್ಪರ್ಧಿಗಳು ವಿಭಿನ್ನವಾಗಿ ಹಾಡು ಹಾಡುವ ಮೂಲಕ ಸಖತ್ ಫೇಮಸ್ ಆಗ್ತಿದ್ದಾರೆ. ವಿಶೇಷ ಅಂದ್ರೆ ಈ ಒಂದು ವಾಹಿನಿಯಲ್ಲಿ ಹೊಸ ಪ್ರೋಮೋ ಸರಿಗಮಪ ವೇದಿಕೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಹಾಗೂ ಗೀತಕ್ಕ ಸರ್ಪ್ರೈಸ್ ಎಂಟ್ರಿ ಕೊಟ್ಟಿದ್ದಾರೆ. ಹೌದು, ಈ ವಾರ ಚಂದನವನದ ಮಹಾನಟಿಯರು, ಒಂದು ಕುಟುಂಬದ ತಾರೆಗಳು ಸಮಾಗಮದಲ್ಲಿ ಮಹಾಮನರಂಜನೆಗೆ ಸರಿಗಮಪ ವೇದಿಕೆ ಸಜ್ಜಾಗಲಿದೆ. ರಿಲೀಸ್ ಆಗಿರೋ ಪ್ರೋಮೋದಲ್ಲಿ ಸ್ಪರ್ಧಿಗಳು ನಟ ನಟಿಯರ ಜೊತೆಗೆ ಹಾಡು ಹಾಡುತ್ತಾ ಖುಷಿಯಲ್ಲಿದ್ರು. ಇದೇ ವೇಳೆ ವೇದಿಕೆಗೆ ಸರ್ಪ್ರೈಸ್ ಎಂಬಂತೆ ಶಿವಣ್ಣ ಹಾಗೂ ಗೀತಕ್ಕ ಎಂಟ್ರಿ ಕೊಟ್ಟಿದ್ದಾರೆ. ಶಿವಣ್ಣ ಹಾಗೂ ಗೀತಕ್ಕನನ್ನ ನೋಡುತ್ತಿದ್ದಂತೆ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಎಲ್ಲರೂ ಶಾಕ್ ಆಗಿದ್ದಾರೆ. ಅದರಲ್ಲೂ ನಿರೂಪಕಿ ಅನುಶ್ರೀ ಕಣ್ಣಲ್ಲಿ ನೀರು ಕೂಡ ಬಂತೇ ಬಿಡ್ತು ವೀಕ್ಷಕರೇ. ಇದಾದ ಬಳಿಕ ಕಾರ್ಯಕ್ರಮಕ್ಕೆ ಬಂದ ನಟಿ ತಾರಾ, ಶ್ರುತಿ ಹಾಗೂ ಸುಧಾರಾಣಿ ವೇದಿಕೆಗೆ ಬಂದು ಶಿವಣ್ಣನಿಗೆ ಅಪ್ಪಿಕೊಂಡಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು 1 ತಿಂಗಳ ಬಳಿಕ ಅಮೆರಿಕದಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಕ್ಯಾನ್ಸರ್ ಹಿನ್ನೆಲೆಯಲ್ಲಿ ಶಿವಣ್ಣ ಅವರು ಅಮೆರಿಕಾಗೆ ಚಿಕಿತ್ಸೆಗಾಗಿ ಹೋಗಿದ್ರು. ಸೋಮವಾರದಂದು ನಟ ಶಿವರಾಜ್ ಕುಮಾರ್ ಅವರು ಅಮೆರಿಕದಿಂದ ವಾಪಸ್ ಬೆಂಗಳೂರಿಗೆ ಆಗಿದ್ರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಶಿವಣ್ಣಗೆ ಹೂಮಳೆ ಸುರಿಸಿ ಕೇಕ್ ಕಟ್ ಮಾಡಿ ಫ್ಯಾನ್ಸ್ ಖುಷಿಪಟ್ಟಿದ್ರು. ಕ್ಯಾನ್ಸರ್ ಚಿಕಿತ್ಸೆ ಪಡೆದು ವಾಪಸ್ ಆಗಿರುವಂತಹ ಶಿವರಾಜ್ ಕುಮಾರ್ ಇದೀಗ ಸರಿಗಮಪ ವೇದಿಕೆಗೆ ಎಂಟ್ರಿ ಕೊಟ್ಟು ಎಲ್ಲರ ಮುಖದಲ್ಲಿ ಮಂದಹಾಸ ಮೂಡಿಸಿದ್ದಾರೆ. ಸ್ನೇಹಿತರೆ, ಈ ಒಂದು ಖುಷಿಯಲ್ಲಿ ವೇದಿಕೆಗೆ ಸರ್ಪ್ರೈಸ್ ಎಂಟ್ರಿ ಕೊಟ್ಟಿದ್ದಂತಹ ಶಿವರಾಜ್ ಕುಮಾರ್ ನೋಡಿ ಅನೇಕ ಅಭಿಮಾನಿಗಳು ಅಲ್ಲದೆ ನಟಿ ತಾರಾ ಆಗಿರ್ಬೋದು, ಹಾಗೆ ಆಂಕರ್ ಅನುಶ್ರೀ ಅವರು ಕಣ್ಣೀರನ್ನ ಇಟ್ಟಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.